15 ಜನರು ಸೇರಿ ಒಂದು ಮನೆಯನ್ನು 18 ದಿನಗಳಲ್ಲಿ ಕಟ್ಟಿದರೆ ಅದೇ ಮನೆಯನ್ನು 12 ಜನರು ಕಟ್ಟಲು ಎಷ್ಟು ದಿನಗಳು ಬೇಕಾಗಬಹುದು ಅಂತ ಕೇಳ್ಯಾರ. ಇಲ್ಲಿ ಏನಾಗುತ್ತೆ ಅಂದ್ರೆ men 1 into day 1 is equal to men 2 into day 2 ಏನಾಗುತ್ತೆ, ಇದು ಫಾರ್ಮುಲಾ ಆಗುತ್ತೆ. ಮೊದಲಕ್ಕೆ ಮನುಷ್ಯರು ಎಷ್ಟದಾರ 15 ಜನ, ಎಷ್ಟು ದಿನ ಕೆಲಸ ಮಾಡ್ತಾರೆ ಇವರು 18 ದಿನ. ಎರಡನೇ ಸಲ ಮನುಷ್ಯರು ಎಷ್ಟದಾರ 12 ಜನ ಆದ್ರ ಇವರಿಗೆ ದಿವಸ ಏನ್ ಬೇಕು, ಡೇ 2 ಬೇಕು. ಡೇ 2 is equal to ಏನಾಗುತ್ತೆ 15 into 18 divided by 12 ಆಗುತ್ತೆ. 3 ಇಲ್ಲಿ 3 4 ಆಗುತ್ತೆ, 4 ಒಂದೇ 4 4.5 ಆಗುತ್ತೆ. ಅಂದ್ರೆ ಇವ್ರಿಗೆ ಎಷ್ಟು ಬೇಕು 22.5 ದಿನಗಳು ಬೇಕಾಗತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅನಿಲ್ ಒಂದು ಮೇಜಾನ 20% ನಾಷ್ಟಕ್ಕೆ ಮಾರಾಟ ಮಾಡ್ತಾನೆ. ಒಂದು ವೇಳೆ ಅವನು ಅದನ್ನ 160 ರೂಪಾಯಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದ್ರೆ ಅವನಿಗೆ 20% ಲಾಭ ಆಗುತ್ತಿತ್ತು. ಹಾಗಾದ್ರೆ 25% ಲಾಭ ಗಳಿಸಲು ಆ ಮೇಜಿನ ಮಾರಾಟ ಬೆಲೆ ಎಷ್ಟು ಇರ್ಬೇಕಂತ ಕೇಳಿರಿ. ನೋಡ್ರಿ, ನಾನು ಕಾಸ್ಟ್ ಪ್ರೈಸ್ ಎಷ್ಟು 100 ರೂಪಾಯಿ ಐತೆ ಅಂತ ತಗೊಂತೀನಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ, ಇಲ್ಲಿ 20% ನಷ್ಟಕ್ಕೆ ಮಾರೇನ ಅಂದ್ರೆ 80 ರೂಪಾಯಿ ಆಗುತ್ತೆ. ಅದ ಒಂದ್ ವೇಳೆ ಅವ ಎಷ್ಟು 20% ಪ್ರಾಫಿಟ್ ಮಾರೇನ ಅಂದ್ರೆ ಎಷ್ಟಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ 120 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ ಹೆಚ್ಚಿಗೆ ಎಷ್ಟಕ್ಕೆ ಮಾರೇನವ, ಇವ್ ಡಿಫ್ರೆನ್ಸ್ 40 ವ್ಯಾಲ್ಯೂ ಕೊಟ್ರಿ, ಇಲ್ಲಿ 160 ರೂಪಾಯಿ ಜಾಸ್ತಿ ಮಾರ್ತಾನ ಅಂತಂದ್ರೆ ಅಂದ್ರೆ ಇಂಟು ಎಷ್ಟಾಗತ್ತೆ, ಇಲ್ಲಿ 4 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ, ಇಲ್ಲಿ 100 into 4 ಮಾಡಿದ್ರೆ 4 100 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 400 ಇಂಟು ಎಷ್ಟು ಪರ್ಸೆಂಟ್ ಪ್ರಾಫಿಟ್ಗೆ 25%, 125 ಡಿವೈಡ್ ಬೈ 100 ಆಗುತ್ತೆ. 25 ಇಲ್ಲಿ 25 4 ಒಂದೇ 400 ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೂಪಾಯಿ ಆಗುತ್ತೆ, 500 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯ 25% 75 ಕಳೆದರೆ ಬರುವ ಫಲಿತಾಂಶ 1225 ಆಗಿರುತ್ತೆ. ಹಾಗಾದ್ರೆ ಆ ಸಂಖ್ಯೆಯ ಮೌಲ್ಯ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಆ ಸಂಖ್ಯೆ 20 ಎಕ್ಸ್ ಅಂತ ತಗೊಂತೀನಿ. 25% ಅಂದ್ರೆ ಏನಾಗುತ್ತೆ, 25 ಡಿವೈಡೆಡ್ ಬೈ 100 ಆಗುತ್ತೆ. ಈ ಸಂಖ್ಯೆ ಒಳಗೆ ಏನ್ ಮಾಡ್ರಿ, 75 ಮೈನಸ್ ಮಾಡ್ರಿ. 75 ಇಜುಕೊಟ್ ಬಂದ ಸಂಖ್ಯೆ ಎಷ್ಟೈತಿ, 1225 ಆಗತಿ. ಅಂದ್ರೆ 25 ಎಕ್ಸ್ ಡಿವೈಡೆಡ್ ಬೈ 100 ಇಜುಕೊಟ್ ಎಷ್ಟು ಆಗತ್ತೆ, ಇದು 1300 ಆಗುತ್ತೆ. 25 ಒಂದೇ 25 52 ಆಗುತ್ತೆ. ಎಕ್ಸ್ ಇಜುಕೊಟ್ ಎಷ್ಟಾಗುತ್ತೆ, 5200 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಟ್ಟು 5 ವಿಷಯಗಳಲ್ಲಿ ರಾಕೇಶ್ ಮೊದಲ 3 ವಿಷಯಗಳಲ್ಲಿ ಪಡೆದ ಸರಾಸರಿ ಅಂಕಗಳು 80 ಮತ್ತು ಕೊನೆಯ 3 ವಿಷಯಗಳಲ್ಲಿ ಪಡೆದ ಸರಾಸರಿ ಅಂಕಗಳು 92 ಆಗಿವೆ. ಒಂದು ವೇಳೆ ಅವನ 3ನೇ ವಿಷಯದ ಅಂಕಗಳು 51 ಆಗಿದ್ರೆ ಎಲ್ಲಾ 5 ವಿಷಯಗಳ ಅವನ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಮೊದಲ 3 ವಿಷಯಕ್ಕೆ ಎಷ್ಟು ಅಂದ್ರೆ 80 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ, 240. ಆಮೇಲೆ ನಂತರ 3 ವಿಷಯಗಳು ಅಂತ ಕೊಟ್ರೆ ಎಷ್ಟು ಕೊಟ್ರೆ 92 ಇಂಟು 3 ಮಾಡಿದ್ರೆ ಇದು ಎಷ್ಟಾಗುತ್ತೆ, 276 ಆಯ್ತು. ನೋಡ್ರಿ, ಟೋಟಲ್ ಎಷ್ಟಾಗತ್ತೆ, ಇದು ಟೋಟಲ್ 240 ಪ್ಲಸ್ 276 ಆಗುತ್ತೆ. ನೋಡ್ರಿ, ಇಲ್ಲಿ ಒಂದ್ ಸಂಖ್ಯೆ 2 ಸಲ ರಿಪೀಟ್ ಆಗೈತಿ ಅಂದ್ರೆ ಆ ಸಂಖ್ಯೆ 3ನೇ ಸಂಖ್ಯೆ ಆಗಿರ್ತದೆ. ಅದ್ರ ವ್ಯಾಲ್ಯೂ ಕೊಟ್ಟರೆ ಇಲ್ಲಿ ಎಷ್ಟು 51, ಅದನ್ನ ಒಂದ್ಸಲ ಮೈನಸ್ ಮಾಡ್ಬೇಕು. ಅಂದ್ರೆ ಮೈನಸ್ 51 ಆಗುತ್ತೆ. ಅಂದ್ರೆ ಎಷ್ಟಾಗ್ತಿದೆ, 465 ಬರ್ತೈತಿ. ಸರಾಸರಿ ಎಷ್ಟಾಗತ್ತೆ, ಟೋಟಲ್ 465 ಡಿವೈಡೆಡ್ ಬೈ 5 ಆಗುತ್ತೆ. ಅಂದ್ರೆ 93 ಬರ್ತೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ವಾರ್ಷಿಕ 3% ಸರಳ ಬಡ್ಡಿ ದರದಲ್ಲಿ ಸಾಲವಾಗಿ ನೀಡುತ್ತಾನೆ ಮತ್ತು 25 ವರ್ಷಗಳಲ್ಲಿ ಬಂದ ಬಡ್ಡಿಯು ಸಾಲವಾಗಿ ನೀಡಿದ ಮೊತ್ತಕ್ಕಿಂತ 600 ರೂಪಾಯಿ ಕಡಿಮೆ ಆಗೈತಿ. ಹಾಗಾದ್ರೆ ಸಾಲವಾಗಿ ನೀಡಿದ ಮೊತ್ತ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಬಡ್ಡಿ ಏನಾಗೈತಿ, ಇಲ್ಲಿ ಪ್ರಿನ್ಸಿಪಲ್ ಕಿನ್ನ 600 ರೂಪಾಯಿ ಕಡಿಮೆ ಬಂದೈತಿ. ಅಂದ್ರೆ ಪ್ರಿನ್ಸಿಪಲ್ ನಾನು ಏನಂತ ತಗೊಂತೀನಿ, ಎಕ್ಸ್ ಅಂತ ತಗೊಂತೀನಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತೆ, ಈ ಎಕ್ಸ್ ಕಿನ್ನ 600 ರೂಪಾಯಿ ಕಮ್ಮಿ ಅಂದ್ರೆ ಎಕ್ಸ್ ಮೈನಸ್ 600 ಆತ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 600 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ಟೈಮ್ 25 ವರ್ಷ ಕೊಟ್ಟರೆ ಇಲ್ಲಿ ರೇಟ್ ಎಷ್ಟಾಗತ್ತೆ, ಇಲ್ಲಿ ರೇಟ್ ನಮಗೆ 3% ಕೊಟ್ರೆ 3 ಇಂಟು ಡಿವೈಡೆಡ್ ಬೈ 100 ಆಗುತ್ತೆ. 25 ಒಂದೇ 25 4 ಆಗುತ್ತೆ. ಇದೇನತ್ತೆ 4x ಮೈನಸ್ 2400 ಈಸ್ ಈಕ್ವಲ್ ಟು ಎಷ್ಟತ್ತೆ, 3x ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ, 2400. ಅಂದ್ರೆ ಪ್ರಿನ್ಸಿಪಲ್ ಎಷ್ಟತ್ತೆ, 2400. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ಮೊಸ 14 ಮತ್ತು ಅವುಗಳ ಲಸ 490 ಆಗೈತಿ. ಒಂದು ಸಂಖ್ಯೆ 70 ಆಗಿದ್ರೆ ಮತ್ತೊಂದು ಸಂಖ್ಯೆನ ಕಂಡುಹಿಡಿದ ಅಂತ ಕೇಳಿದ್ರೆ ಫಾರ್ಮುಲಾ ಏನಾಗುತ್ತೆ, ಇದು LCM ಇಂಟು HCF ಈಸ್ ಈಕ್ವಲ್ ಟು A ಇಂಟು B ಆಗುತ್ತೆ. ಆ ಸಂಖ್ಯೆಗಳು ಎರಡದು. LCM ಎಷ್ಟೈತಿ, ಇಲ್ಲಿ 14 ಐತಿ. ಸಾರಿ, LCM 490, HCF 14 ಐತಿ. ಈಸ್ ಈಕ್ವಲ್ ಟು ಒಂದು ಸಂಖ್ಯೆ 70 ಇಂಟು B ಆಗುತ್ತೆ. 71 77 ಆಗುತ್ತೆ. B ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 98. ಇನ್ನೊಂದು ಸಂಖ್ಯೆ 98. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ನಿಗದಿಪಡಿಸಿದ ಬೆಲೆ 4800 ರೂಪಾಯಿ ಆಗಿತ್ತು. ಆದರೆ ಅಂಗಡಿಯವನು 18% ಮತ್ತು 26% 2 ಸತತ ರಿಯಾಯಿತಿಗಳನ್ನು ನೀಡಿದನು. ಹಾಗಾದ್ರೆ ಅವನು ಕೊನೆಗೆ ಆ ವಸ್ತುವನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡಿದನು ಅಂತ ಕೇಳಿರಲಿ. ನೋಡ್ರಿ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಏನಾಗುತ್ತೆ, ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗುತ್ತೆ. ಇಲ್ಲಿ ಮಾರ್ಕ್ ಪ್ರೈಸ್ ಕೊಟ್ಟರೆ ನಮಗೆ ಎಷ್ಟು 4800. ಮಲ್ಲಕ್ಕೆ 18% ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಉಳಿದಿದ್ದು ಎಷ್ಟು, ಇಲ್ಲಿ 82 ರೂಪಾಯಿ ಎಷ್ಟು 100 ಆಗುತ್ತೆ. ಈ 20% ಫ್ರಾಕ್ಷನ್ ಏನಾಗುತ್ತೆ 1/5 ಆಗುತ್ತೆ. ಡಿಸ್ಕೌಂಟ್ ಕೊಟ್ಟಿದ್ದರಿಂದ 4/5 ಆಗುತ್ತೆ. 20 ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ 5 1
5 9 45 5 6 9.6 ಆಗುತ್ತೆ. 9.6 ಇಂಟು 82 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ? 3148.8 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಇಲ್ಲೇ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ನಿಗದಿಪಡಿಸಿದ ಬೆಲೆ 1850 ರೂಪಾಯಿ ಆಗೈತಿ. ಒಂದು ವೇಳೆ ಶೇಕಡ 60ರಷ್ಟು ರಿಯಾಯಿತಿ ನೀಡಿದರೆ ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿರಿ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 1850 ಇಂಟು 60% ಡಿಸ್ಕೌಂಟ್ ಕೊಟ್ಟರೆ ಒಂದು ಉಳಿದಿದೆ ಎಷ್ಟು? 40/100 ಆಗುತ್ತೆ. 2 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ 185 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ? 740 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬಲ್ಬ್ನ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಅನುಪಾತ 20:25 ಆಗೈತಿ. ಹಾಗಾದ್ರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿರಿ. ನೋಡ್ರಿ, ಕಾಸ್ಟ್ ಪ್ರೈಸ್ ರೇಷಿಯೋ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 20:25 ಐತಿ. ಪ್ರಾಫಿಟ್ ಎಷ್ಟಾಯ್ತು? 5 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 5/20 ಇಂಟು 100 ಆಗುತ್ತೆ. 21 25 5 ಎಷ್ಟಾಗುತ್ತೆ? 25% ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮಿಶ್ರಲ್ಲಿ ನೀರು ಮತ್ತು ಹಾಲು 8:21 ಅನುಪಾತದಲ್ಲಿ ಐತಿ. ಅದರಲ್ಲಿ ನೀರಿಗಿಂತ 26 ಲೀಟರ್ ಹೆಚ್ಚು ಹಾಲು ಇದ್ರೆ ಆ ಮಿಶ್ರಣದಲ್ಲಿರೋ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ವಾಟರ್ ರೇಷಿಯೋ ಮಿಲ್ಕ್ ಎಷ್ಟು ಐತಿ? 8:21 ಐತಿ. ಮಿಲ್ಕ್ ಎಷ್ಟು ಜಾಸ್ತಿ ಐತಿ ಇಲ್ಲಿ ರೇಷಿಯೋದಾಗ? 13 ಜಾಸ್ತಿ ಐತಿ. 13 ಜಾಸ್ತಿ ವ್ಯಾಲ್ಯೂ ಎಷ್ಟು ಕೊಟ್ಟಾರ? 26 ಲೀಟರ್ ಕೊಟ್ಟರು. ಒಂದ್ರ ವ್ಯಾಲ್ಯೂ ಎಷ್ಟು ಐತಿ? 2 ಲೀಟರ್ ಆಯ್ತು. ನಮ್ಗೆ ಮಿಲ್ಕ್ ಎಷ್ಟು ಐತಿ ಅಂತ ಕೇಳ್ಯಾರ. ಮಿಲ್ಕ್ ರೇಷಿಯೋ ಎಷ್ಟೈತಿ? 21 ಇಂಟು 2 ಮಾಡಿದ್ರೆ 42 ಲೀಟರ್ ಐತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ರೇಷಿಯೋ ಕ್ಯೂ 6:5 ಐತಿ ಮತ್ತು ಕ್ಯೂ ರೇಷಿಯೋ 6 3:4 ಆಗಿದ್ರೆ ಕ್ಯೂ ರೇಷಿಯೋ P+R ನ ಮೌಲ್ಯ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಪಿ ರೇಷಿಯೋ ಕ್ಯೂ ರೇಷಿಯೋ 6 ಆಗೈತಿ. ಪಿ ರೇಷಿಯೋ ಕ್ಯೂ ರೇಷಿಯೋ ಏನು ಕೊಟ್ರೆ? 6:5 ಕೊಟ್ರೆ. ಆಮೇಲೆ ಕ್ಯೂ ರೇಷಿಯೋ 6 ಕೊಟ್ರಲ್ಲ, ಅದ್ರ ಎಷ್ಟು? 3:4 ಅದನ್ನ ಕೆಳಗಚ್ಚೋಣ. 3:4 ಆತ. ನೋಡ್ರಿ, ಈ ಗ್ಯಾಪ್ ಇದ್ದ ಸೈಡ್ ನಂಬರ್ ಏನೈತಿ? 5 ಐತಿ. ಅದನ್ನ ಬರ್ಕೊಂಡು ಇಲ್ಲಿ ಸೈಡ್ ಏನೈತಿ? 3 ಐತಿ. 6 3 18 5 3 15 5 4 20 ಆತ. ನಮಗೇನು ಕೇಳ್ಯಾರ? ಕ್ಯೂ ರೇಷಿಯೋ P+R ಕೇಳ್ಯಾರ. ಕ್ಯೂ ಎಷ್ಟೈತಿ? ಇಲ್ಲಿ 15 ಐತಿ. ರೇಷಿಯೋ ಪಿ ಎಷ್ಟೈತಿ? 18 + 6 20 ಐತಿ. ಅಂದ್ರೆ 15:38 ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 90 ಫಲಿತಾಂಶಗಳ ಸರಾಸರಿ 38 ಆಗೈತಿ. ಪ್ರತಿಯೊಂದು ಫಲಿತಾಂಶದಿಂದ 4 ಕಳೆದ್ರೆ ಆ ಫಲಿತಾಂಶಗಳು ಹೊಸ ಸರಾಸರಿ ಎಷ್ಟು ಅಂತ ಕೇಳಿರಲಿ. ನೋಡಿ, ಟೋಟಲ್ ಎಷ್ಟೈತಿ? 90 ಇಂಟು 38 ಮಾಡಿದ್ರೆ 3420 ಐತಿ. ನೋಡ್ರಿ, 90 ಸಂಖ್ಯೆಯಲ್ಲಿದ್ದ ಪ್ರತಿ ಸಂಖ್ಯೆ 4 ಕಳೆದ್ರೆ ಎಷ್ಟಾಗೈತಿ? ಇದು ಟೋಟಲ್ 360. ಅಂದ್ರೆ ಈ 360ನ ಕಳಿಬೇಕು ನಾವು. ಎಷ್ಟು ಉಳಿತೈತಿ? 3060 ಉಳಿತೈತಿ. ಹೊಸ ಸರಾಸರಿ ಏನಾಗುತ್ತೆ? 3060 ಡಿವೈಡೆಡ್ ಬೈ 90 ಆಗುತ್ತೆ. 0 0 ಕ್ಯಾನ್ಸಲ್. ಅಂದ್ರೆ ಹೊಸ ಸರಾಸರಿ 34 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 30,000 ರೂಪಾಯಿಗಳ ಅಸಲನ್ನು ವಾರ್ಷಿಕ ಶೇಕಡ 7 ದರದಲ್ಲಿ ಚಕ್ರ ಬಡ್ಡಿಗೆ ಸಾಲ ಪಡೆಯಲಾಗೈತಿ. ಹಾಗಾದ್ರೆ 2 ವರ್ಷಗಳ ನಂತರ ಆಗುವ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿರಿ. ನೋಡ್ರಿ, ರೇಟ್ ಏನು ಕೊಟ್ಟಾನ? ಇಲ್ಲಿ 7% ಕೊಟ್ಟಾನ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ ರೇಷಿಯೋ? ಇಲ್ಲಿ ಪ್ರಿನ್ಸಿಪಲ್ 100% ಇತ್ತು. ಅಮೌಂಟ್ ಏನಾಗುತ್ತೆ? 107 ಆಗುತ್ತೆ. ಎಷ್ಟು ವರ್ಷ ತೊಗೊಂಡು? 2 ವರ್ಷ. ಅಂದ್ರೆ ಸ್ಕ್ವೇರ್ ಮಾಡೋಣ ಇದನ್ನು. ಇದರ ಸ್ಕ್ವೇರ್ ಎಷ್ಟಾಗುತ್ತೆ? ಇದರ ಸ್ಕ್ವೇರ್ 10,000 ಆಗುತ್ತೆ. ಇದರ ಸ್ಕ್ವೇರ್ ಎಷ್ಟಾಗುತ್ತೆ? 11,449 ಆಗುತ್ತೆ. ಇದರ 10,000 ವ್ಯಾಲ್ಯೂ ಎಷ್ಟು ಕೊಟ್ಟರು? 30,000 ಕೊಟ್ಟರು. ಅಂದ್ರೆ ಇಂಟು 3 ಆಗೈತಿ. ಅಮೌಂಟ್ ವ್ಯಾಲ್ಯೂಗೆ ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ? ಇದು ನಮಗೆ 34,347 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ಫಾರ್ಮುಲಾ ಯೂಸ್ ಮಾಡ್ತಿದ್ರೆ ಫಾರ್ಮುಲಾ ಯೂಸ್ ಮಾಡ್ರಿ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 + R/100 ಎಷ್ಟು ಟಿ ಆಗುತ್ತೆ. ಪ್ರಿನ್ಸಿಪಲ್ ಎಷ್ಟೈತಿ? 30,000 ಇಂಟು 1 + R ಎಷ್ಟೈತಿ? 7/100 ಎಷ್ಟು ಟಿ ಏನೈತಿ? 2 ವರ್ಷ ಐತಿ. ಇದನ್ನ ಸಾಲ್ವ್ ಮಾಡಿದ್ರೆ ಆನ್ಸರ್ ಸೇಮ್ ಬರ್ತೈತಿ. ಒಂದು ಶಂಕುವಿನ ಎತ್ತರ 15 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 14 ಸೆಂಟಿಮೀಟರ್ ಆಗೈತಿ. ಹಾಗಾದ್ರೆ ಶಂಕುವಿನ ಘನಫಲ ಎಷ್ಟು ಅಂತ ಕೇಳಿರಲಿ. ಹೈಟ್ ಎಷ್ಟೈತಿ? 15 ಸೆಂಟಿಮೀಟರ್. ರೇಡಿಯಸ್ ಎಷ್ಟೈತಿ? 14 ಸೆಂಟಿಮೀಟರ್. ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ? 1/3 πr² ಹೆಚ್ಚಾಗುತ್ತೆ. 1/3 π ವ್ಯಾಲ್ಯೂ ಏನಾಗುತ್ತೆ? 22/7. ರೇಡಿಯಸ್ ಎಷ್ಟು ಕೊಟ್ಟರೆ? 14 ಇಂಟು 14 ಹೈಟ್ 15 ಕೊಟ್ಟರೆ 3 1 3 5 ಆಗುತ್ತೆ. 7 1 7 2 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 22 ಇಂಟು 2 ಇಂಟು 5 ಇಂಟು 14 ಮಾಡಿದ್ರೆ 3080 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮುನಿಲಿನ ಮಾಸಿಕ ಆದಾಯ ಶೇಕಡ 18ರಷ್ಟು ಕಡಿಮೆ ಆಗೈತಿ. ಅವನ ಮಾಸಿಕ ಆದಾಯ ಮತ್ತೆ ಅವನ ಮೂಲ ಮಾಸಿಕ ಆದಾಯಕ್ಕೆ ಸಮಾನಾಗಿಸಲು ಸರಿಸುಮಾರು ಎಷ್ಟು ಶೇಕಡವನ್ನು ಹೆಚ್ಚಿಸಬೇಕಂತ ಕೇಳಿರಲಿ. ನೋಡ್ರಿ, ಮೊದಲಕ್ಕೆ ಎಷ್ಟು ಆಗುತ್ತೆ? ಒಂದು 100 ರೂಪಾಯಿ ಇತ್ತು. 18% ಕಡಿಮೆ ಆಗೈತಿ. ಏನಾಗೈತಿ? 82 ಆಗೈತಿ. ಇಲ್ಲಿ ಒಳ್ಳೆ ಎಷ್ಟು ಜಾಸ್ತಿ ಮಾಡ್ಬೇಕು? 18 ಏನು ಮಾಡ್ಬೇಕು? ಜಾಸ್ತಿ ಮಾಡ್ಬೇಕು. ಅಂದ್ರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಎಷ್ಟು ಮಾಡ್ಬೇಕು? 18/82 ಇಂಟು 100 ಮಾಡ್ಬೇಕು. ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತಿ? 21.95% ಬರ್ತೈತಿ. ನಮ್ಮ ನಿಯರ್ ಏನೈತಿ? 22% ವ್ಯಾಲ್ಯೂ ಐತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ರೋಹಿತ್ ಸಮಾನ ದೂರದ 4 ಪ್ರಯಾಣಗಳನ್ನು ಮಾಡ್ತಾನೆ. ಅವನ ಮೊದಲ ಪ್ರಯಾಣದ ವೇಗ ಗಂಟೆಗೆ 400 ಕಿಲೋಮೀಟರ್ ಆಗಿತ್ತು ಮತ್ತು ಮುಂದಿನ ಪ್ರತಿಯೊಂದು ಪ್ರಯಾಣದಲ್ಲಿ ಅವನ ವೇಗವು ಹಿಂದಿನ ಪ್ರಯಾಣದ ವೇಗದ ಅರ್ಧದಷ್ಟಿತ್ತು. ಹಾಗಾದ್ರೆ ಈ 4 ಪ್ರಯಾಣದಲ್ಲಿ ರೋಹಿತ್ನ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಿ ಇಲ್ಲಿ. ನೋಡ್ರಿ, ಮೊದಲನೇ ಡಿಸ್ಟೆನ್ಸಿಗೆ ಎಷ್ಟಿತ್ತು, ಒಂದು 400 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇತ್ತು. ಅಂದ್ರೆ ಎರಡನೇ ಡಿಸ್ಟೆನ್ಸಿಗೆ ಒಂದು ಇದರ ಅರ್ಧ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ, 200 ಕಿಲೋಮೀಟರ್ ಪರ್ ಅವರ್. ಮೂರನೇದಕ್ಕೂ ವಾಳಿ ಇದ್ರ ಅರ್ಧ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ, 100 ಕಿಲೋಮೀಟರ್ ಪರ್ ಅವರ್. ನಾಲ್ಕನೇದಕ್ಕೆ ಎಷ್ಟಾಗುತ್ತೆ, 50 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ, ಇದು ಸ್ಪೀಡ್ ಆಗುತ್ತೆ. ಇದು ಫಾರ್ಮುಲಾ ಏನಾಗುತ್ತೆ, ಎವರೇಜ್ ಸ್ಪೀಡ್ ಇಂದ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಗುತ್ತೆ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಏನಂತ ತಗೊಂತೀನಿ, ಇಲ್ಲಿ 4D ಅಂತ ತಗೊಂತೀನಿ, ಡಿವೈಡೆಡ್ ಬೈ ಟೋಟಲ್ ಟೈಮ್ ಏನಾಗುತ್ತೆ, ಇಲ್ಲಿ ಮೊದಲಕ್ಕ ಡಿ ಕಿಲೋಮೀಟರ್ನ 400 ಕಿಲೋಮೀಟರ್ ಪರ್ ಅವರ್ ಪ್ಲಸ್ ಆಮೇಲೆ ಡಿ ಕಿಲೋಮೀಟರ್ನ 200 ಕಿಲೋಮೀಟರ್ ಪರ್ ಅವರ್ ಪ್ಲಸ್ ಆಮೇಲೆ ಡಿ ಕಿಲೋಮೀಟರ್ 100 ಪ್ಲಸ್ ಡಿ ಡಿವೈಡ್ ಬೈ 50 ಆಗುತ್ತೆ. ಇಲ್ಲಿ LCM ಎಷ್ಟಾಗುತ್ತೆ, 400 ಆಗುತ್ತೆ. 4D ಡಿವೈಡ್ ಬೈ 400 ಒಂದ್ಲಿ 2ಲೆ ಇದು 4ಲೆ ಇಂಟು ಇದು ಎಷ್ಟಲೇ ಆಗುತ್ತೆ, 8ಲೆ ಆಗುತ್ತೆ. ಟೋಟಲ್ ಏನಾಗುತ್ತೆ, ಇದು ಡಿ ಪ್ಲಸ್ 2D ಪ್ಲಸ್ 4D ಪ್ಲಸ್ 8D ಆಗುತ್ತೆ. ಇಲ್ಲಿ ಕೆಳಗೆ 400 ಇದ್ದಿದೆಯೋ ಅದು ಇಂಟು 400 ಆಗುತ್ತೆ. ಟೋಟಲ್ ಎಷ್ಟಾಗ್ತಿದೆ, ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 4D ಡಿವೈಡೆಡ್ ಬೈ 15D ಇಂಟು ಏನಾಗಿರ್ತೈತಿ, 400 ಆಗೈತಿ. ಡಿ ಕ್ಯಾನ್ಸಲ್ ಆಗುತ್ತೆ. ಇದೆಷ್ಟಾಗುತ್ತೆ, ಇದೆಷ್ಟು 1600 ಡಿವೈಡೆಡ್ ಬೈ 15 ಆಗುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಆಗುತ್ತೆ 5 3ಲೆ 15, 5 3ಲೆ 320 ಡಿವೈಡ್ ಬೈ 3 ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಜೆ, ಕೆ ಮತ್ತು ಎಲ್ ಮೂರು ಸೇರಿ ಒಂದು ಪುಸ್ತಕವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಜೆ ಮತ್ತು ಕೆ ಇಬ್ಬರೇ ಸೇರಿ ಅದೇ ಪುಸ್ತಕವನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಎಲ್ ಒಬ್ಬನೇ ಆ ಪುಸ್ತಕವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ ಅಂತ ಕೇಳಿರಲಿ. 3 ಜನ ಸೇರಿ ಎಷ್ಟು ಟೈಮ್ ತೊಗೊಂತಾರೆ, ಜೆ ಕೆ ಎಲ್ ಇಲ್ಲಿ 20 ದಿನ. ಮತ್ತೆ ಜೆ ಮತ್ತು ಕೆ ಸೇರಿ ಎಷ್ಟು ದಿನ ತೊಗೊಂತಾರೆ, 25 ದಿನ. ಇಲ್ಲಿ LCM ಎಷ್ಟಾಗುತ್ತೆ, 100 ಆಗುತ್ತೆ. 25 25 4 ಆಗುತ್ತೆ. ನೋಡ್ರಿ, ಜೆ ಕೆ ಎಲ್ ಸೇರಿ ಎಷ್ಟು ಎಫಿಷಿಯನ್ಸಿ 5 ಐತಿ. ಜೆ ಮತ್ತು ಕೆ ಇಬ್ಬರದು ಸೇರಿ 4 ಐತಿ. ಹಂಗಾರೆ ಇಲ್ಲಿ ವ್ಯತ್ಯಾಸ ಎಷ್ಟಾಗುತ್ತೆ, ಎಲ್ಲದ ಎಫಿಷಿಯನ್ಸಿ 1 ಆಗುತ್ತೆ. ಅಂದ್ರೆ ಎಲ್ಲ ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ, ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಅಂದ್ರೆ 100 ದಿನ ತಗೊಂತಾನೆ. ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.